6th 5th ಅಲ್ಲ? ಹಾಂ, ಓಕೆ. ಸೊ ಹೈ ಲೀಡರ್ಸ್, ಇದೊಂದು 5th ಬ್ಯಾಚ್ ರೀಬರ್ತ್, ಅಂದರೆ ಪುನರ್ಜನ್ಮ ಅಂತ. ಪುನರ್ಜನ್ಮ ದೇಹಕ್ಕಲ್ಲ, ಮನಸ್ಸಿಗೆ, ನಮ್ಮ ವಿಚಾರಕ್ಕೆ, ನಮ್ಮ ಐಡಿಯಾಗಳಿಗೆ ಅಂತಂದೇಳಿ ನಾನು ಮಾಡಿದ್ದೀನಿ. ಸೊ ಇವರೆಲ್ಲ ಬೇರೆ ಬೇರೆ ಊರಿಂದ ಬಂದಿದ್ದಾರೆ, ಬೇರೆ ಬೇರೆ ವೃತ್ತಿಯಲ್ಲಿದ್ದಾರೆ, ಬೇರೆ ಬೇರೆ ಊರು, ಬೇರೆ ಬೇರೆ ಕೆಲಸದಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಬಟ್ ಅವ್ರು ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಪುನರ್ಜನ್ಮನ ಪಡೆಯೋದಕ್ಕೆ. ಪುನರ್ಜನ್ಮ ಅಂದರೆ ಬಿಸ್ನೆಸ್ಸಿಂದಲ್ಲ, ಓಕೆ. ಪುನರ್ಜನ್ಮ ಅಂತಂದು ಹೇಳಿದ್ರೆ ಯಾವುದೇ ಧರ್ಮ ಜಾತಿಗೆ ಮೆಡಿಟೇಷನಿಂದಲ್ಲ, ಇದು ಟೋಟಲಿ ವೈಜ್ಞಾನಿಕವಾಗಿ ನಾನು ಡಿಸೈನ್ ಮಾಡಿದ್ದೀನಿ. ಇದೊಂದು ಪೇಟೆಂಟೆಡ್ ರೀಬರ್ತ್ ಕ್ಲಾಸ್ ಅಂತ ಇವ್ರಿಗೆಲ್ರಿಗೂ ನಾನು ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಹೇಗಿರಬೇಕು, ಏನೆಲ್ಲ ನಾವು ತಪ್ಪು ಕಲ್ಪನೆಯಲ್ಲಿದ್ದೀವಿ, ಅದನ್ನು ಹೇಗೆ ರೀಡಿಸೈನ್ ಮಾಡ್ಕೋಬೇಕು, ನಮ್ಮ ಹೊಸ ಜೀವನವನ್ನು ಮತ್ತೆ ಹೇಗೆ ನಾವು ಶುರು ಮಾಡ್ಕೋಬೇಕು, ನಮ್ಮಲ್ಲಿ ಆಗಿರುವಂಥ ನೆಗೆಟಿವ್ಸು ಪಾಸಿಟಿವ್ಸ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಪುನರ್ಜನ್ಮ ಅಂತ ಹೆಸರಿಟ್ಟಿದ್ದೀನಿ, ರೀಬರ್ತ್ ಕ್ಲಾಸ್ ಅಂತ. ಇದು ತುಂಬ ಹಿಟ್ಟಾಗಿದೆ. ಇದು ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಇಲ್ಲಿ ಜಾಸ್ತಿ ಅಡ್ಮಿಷನ್ ಇರೋಲ್ಲ, ತುಂಬ ಕಡಿಮೆ ಜನಕ್ಕಿರುತ್ತೆ. ಯಾಕಂದರೆ 1 to 1 ಕನೆಕ್ಟ್ ಆಗೋದಕ್ಕೆ ನನಗೆ ಯೂಸ್ ಆಗುತ್ತೆ. ಈ ಥರ ಬ್ಯಾಚ್ಗಳು ಪ್ರತಿ ಸಲ ನಡೀತಾ ಇರುತ್ತೆ. ನೀವು ಕೂಡ ಹೊಸಬರಾಗಿದ್ದರೆ, ನೀವು ನೋಡ್ತಾ ಇದ್ದರೆ, ನೀವು ಅಟೆಂಡ್ ಆಗಿ ಈ ಕ್ಲಾಸ್ ಬೆನಿಫಿಟ್ಸ್ನ ನೀವು ತೊಗೊಳ್ಳಿ ಸ್ನೇಹಿತರೆ, ಓಕೆ. ಸೊ ಇವರೆಲ್ಲ ಎಂಜಾಯ್ ಮಾಡಿದ್ದಾರೆ ಇವತ್ತಿನ ಕ್ಲಾಸು. ಸೊ ಇವ್ರು ನೋಡ್ತಾ ಇದ್ದೀರಲ್ಲ, 10th ಸ್ಟ್ಯಾಂಡರ್ಡ್ ಹುಡುಗ. ಸೊ ಮಿನಿಮಮ್ 10th PUC ಫಸ್ಟ್ PUC ಆಗಿದ್ದರೆ ಯಾರಿದ್ರೂ ಅಟೆಂಡ್ ಆಗ್ಬೋದು. ಯಾವ ಏಜ್ ಗ್ರೂಪು, ಎನಿಬಡಿ ಕ್ಯಾನ್ ಅಟೆಂಡ್ ಇಟ್, ಓಕೆ. ಯಾವ ವೃತ್ತಿಯಲ್ಲಿದ್ದರೂ ಪರವಾಗಿಲ್ಲ. ವಿದ್ಯಾರ್ಥಿಗಳಿಗೆ ಅವ್ರ ಎಜುಕೇಷನಲ್ಲಿ ಹೆಲ್ಪ್ ಆಗುತ್ತೆ. ಗೃಹಿಣಿಯರಿಗೆ ಅವ್ರದ್ದು ಲೈಫಲ್ಲಿ ಗೃಹಿಣಿಯರು ಹೇಗೆ ಮಕ್ಕಳನ್ನ ಬೆಳೆಸ್ಕೋಬೇಕು, ಲೈಫ್ನ ಅಚೀವ್ ಮಾಡ್ಕೋಬೇಕು, ಅದರಲ್ಲಿ ಹೆಲ್ಪ್ ಆಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ಯಾವುದೇ ವೃತ್ತಿಯಲ್ಲಿದ್ರೂ ಈ ರೀಬರ್ತ್ ಎಲ್ರಿಗೂ ಕಾಮನ್ ಆಗಿ ಯೂಸ್ ಆಗುತ್ತೆ. ಇದು 1 ದಿನದ ವರ್ಕ್ಶಾಪ್ ಇರುತ್ತೆ, ಬೆಂಗಳೂರಲ್ಲಿರುತ್ತೆ. ತುಂಬ ಕಡಿಮೆ ಗುರುದಕ್ಷಿಣೆಯನ್ನು ಇಟ್ಟಿದ್ದೀನಿ. ಮತ್ತು ನಿಮಗೆ ಭಾಳಷ್ಟು ಗಿಫ್ಟ್ಸು, ಮಟೀರಿಯಲ್ಸ್ ಇಲ್ಲೆಲ್ಲ ಕೈಯಲ್ಲಿ ನೋಡ್ತಿದ್ರಲ್ಲ, ಮೂಮೆಂಟು, ಸರ್ಟಿಫಿಕೇಟ್ಸ್ ಪ್ರತಿಯೊಂದು ನಿಮಗೆ ಕೊಡ್ತಾಯಿದ್ದೀನಿ. ಸೊ ನಿಮ್ಮ ದುಡ್ಡಿಂದ ನೀವು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಪ್ರತಿಯೊಂದು ಐಡಿಯಾಸ್ ನಾನು ಮಾಡಿ ಅವ್ರಿಗೊಂದು ಡಿಸೈನ್ ಮಾಡಿ ಕೊಟ್ಟಿದ್ದೀನಿ. ಇದೊಂದು 15 ಚಾಪ್ಟರ್ ಇರುತ್ತೆ. ಪ್ರತಿಯೊಂದು ಚಾಪ್ಟರ್ ನಮ್ಮ ಲೈಫಿಗೆ ಬೇಕಾಗಿರೋದನ್ನು ಆಯ್ಕೆ ಮಾಡಿ ನಾನು ಮಾರ್ನಿಂಗ್ ಟು ಈವ್ನಿಂಗ್ ಹೇಳ್ಕೊಡ್ತೀನಿ. ಇಲ್ಲೇ ಲಂಚ್ ಗಿಂಚೆಲ್ಲ ಅರೇಂಜ್ ಆಗಿರುತ್ತೆ. ಸೊ ಅದ್ಭುತವಾಗಿರುತ್ತೆ. ನೀವು ಗಂಡ ಹೆಂಡ್ತಿ ಬರ್ಬೋದು, ಓಕೆ, ಮಕ್ಕಳ ಸಮೇತ ಬರ್ಬೋದು, ಇಂಡಿವಿಜುವಲ್ ಆಗಿ ಬರ್ಬೋದು. ಸೊ ಪ್ರತಿಯೊಬ್ಬರು ಇದನ್ನು ನೀವು ಕಲಿಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಕ್ಲಾಸ್ನ ಅಟೆಂಡ್ ಆಗಿ ಪ್ರತಿಯೊಬ್ಬರಿಗೆ ವಿಡಿಯೋನ ಹಂಚಿ. ಪ್ರತಿಯೊಬ್ಬರಿಗೂ ರೀಬರ್ತ್ ಅವಶ್ಯಕತೆ ಇದೆ. ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶರತ್ ಕುಮಾರ್ PN ಈ ರೀಬರ್ತ್ ಕ್ಲಾಸನ್ನು ಸೆಷನ್ನ ಆರ್ಗನೈಸ್ ಮಾಡಿರೋನು. ಥ್ಯಾಂಕ್ ಯು ವೆರಿ ಮಚ್.